ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಿಕ್ಕಮ್ಮ ಬಂದಾರ ಮಂಗಳೂರಿಗೆ. ಚಿಕ್ಕಮ್ಮ ಬಜ್ಜಿ ಮಾಡೋದಂದ್ರ ಎಲ್ಲರಿಗೂ ಇಷ್ಟ. ನೋಡ್ರಿ ಇವಾಗ ನಾನು ಬಜ್ಜಿ ಮಾಡ್ತೀನಿ. ಬರ್ರಿ, ನಮ್ಮ ಸೌಮ್ಯ ಇಲ್ಲ ಈರುಳ್ಳಿ ಕಟ್ ಮಾಡಕತ್ತಾಳ. ಅದು ಬದ್ನಿಕಾಯಿ ಪಲ್ಯಕ್ಕೆ ಹಂಗೆ ಅಲ್ಲೇ ನಮ್ಮ ತನು ನೋಡ್ರಿ ಬದ್ನಿಕಾಯಿ ಕಟ್ ಮಾಡಕತ್ತಾಳ. ಆಕೆ ಅವಸ್ಥೆ ನೋಡ್ರಿ ಹೆಂಗೆ ನೋಡ್ರಿ. ನಾ ಬಜ್ಜಿ ಮಾಡಕ ಹಿಟ್ಟು ಸಂಸಕತ್ತೀನಿ. ಇಲ್ಲಿ ನಮ್ಮ ಸೌಮ್ಯ ಪಲ್ಯ ಮಾಡಕತ್ತಾಳ ನೋಡ್ರಿ. ಹಿಟ್ಟು ಸಾಂಚೆ ಆಯ್ತು. ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಮತ್ತು ಇದು ನೋಡ್ರಿ ಅಜ್ವಾನ್, ಇದನ್ನ ಸ್ವಲ್ಪ ತಿಕ್ಕಿ ಹಾಕ್ತೀನಿ ರೀ. ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಅಜ್ವಾನ್. ನೋಡ್ರಿ ಇವಾಗ ನಾನು ನೀರು ಹಾಕಕತ್ತೀನಿ. ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಹರ್ಕೊಳ್ಳಿ. ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೊತೀನಿ ರೀ. ಹಿಟ್ಟು ನಾದೈತೆ ನೋಡ್ರಿ. ಈಗ ಏನು ಕೆಲವೇ ನಿಮಿಷದಲ್ಲಿ ಬಜ್ಜಿ ಅಷ್ಟೇ ಬಿಡುದು ನೋಡ್ರಿ. ಈಗ ಇಲ್ಲಿ ನಮ್ಮ ಸೌಮ್ಯ ಬಟಾಟಿ ಕಟ್ ಮಾಡಕತ್ತಾಳ್ರಿ ತೆಳುವಾಗಿ. ಇಲ್ಲಿ ನೋಡ್ರಿ ನಮ್ಮ ಸೌಮ್ಯ ಬದ್ನಿಕಾಯಿ ಪಲ್ಯ ಮಾಡ್ಯಾಳ. ಉಲ್ಟಾಗಲ್ಲ ಯಾವ್ದಿಲ್ಲ ಉಪ್ಪು ಹಾಕಿನ ಹಿಟ್ಟಿಗೆ ಹಾಕಿನಿ, ಸ್ವಲ್ಪ ಹಾಕಕ್ಕೆ ಹೌದಿಲ್ಲ. ನೋಡ್ರಿ ನಾನು ಬಟಾಟಿ ಬಜ್ಜಿ ಮಾಡಕತ್ತೀನಿ. ಇಷ್ಟಕ್ಕೊಂದ ಈರುಳ್ಳಿ ಬಜ್ಜಿ ಮಾಡ್ತೀವಿ ನೋಡ್ರಿ. ಈಗ ನೋಡ್ರಿ ಈ ರೀತಿಯಾಗ ಬಟಾಟಿ ಬಜ್ಜಿ ಇಷ್ಟು ಮಾಡಿ ನೋಡ್ರಿ. ನೋಡ್ರಿ ನಾನು ಇಷ್ಟು ಬಟಾಟಿ ಬಜ್ಜಿ ಮಾಡೀನಿ ಈ ರೀತಿ. ಆಮೇಲೆ ಇವಾಗ ಇಲ್ಲಿ ನೋಡ್ರಿ ಈರುಳ್ಳಿ ಬಜ್ಜಿ ಮಾಡಕತ್ತೀನಿ. ಇಷ್ಟು ಇನ್ನೊಂದು ಸ್ವಲ್ಪ ಐತ್ರಿ ಹಿಟ್ಟು, ಅದಕ್ಕೆ ಹಾಕೋಣ. ಯಾವ ಫೋಟೋ ಫೋಟೋ ಬಿಟ್ಟಿನ ದೂರ ನೋಡ್ರಿ ಬಜ್ಜಿ ಎಲ್ಲ ಆಯ್ತು. ಇವಾಗ ಎಲ್ಲರೂ ಸೇರಿ ತಿಂತೀವಿ. ಅದು ಕೊಟ್ಟಿ ನಾ ತಗೋತೀನಿ ಚಿಕ್ಕಿ ಸ್ನ್ಯಾಕ್ಸ್. ಸೂಪರ್ ಹಿಂಗೆ ಮಾಡ್ತೀನಿ.